ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಸಲನೂ ಕಪ್ ನಮ್ದೆ ಅನ್ನೋ ಜೋಶ್ನೊಂದಿಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಆವೃತ್ತಿಯ ಮೊದಲ ಮ್ಯಾಚ್ ಆಗ್ತಾ ಇದೆ. ಅಂತೂ ಇಂತೂ ವೆಂಕಟೇಶ್ ಪ್ರಸಾದ್ ಅವರು ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿ ಮಾಡಿ ಕಸರತ್ತು ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡೋದಕ್ಕೆ ಪರ್ಮಿಷನನ್ನು ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಈ ಸಂಭ್ರಮ ಅಥವಾ ಈ ಒಂದು ಉತ್ಸಾಹ ಕಳೆದ ಬಾರಿ ವಿಜಯೋತ್ಸಾಹದಲ್ಲಿ ತಮ್ಮ ಪ್ರಾಣ ಕಳೆದುಕೊಂಡಂತಹ 11 ಮಂದಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸದೆ, ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸದೆ ಯಾವ ಮ್ಯಾಚು ಕೂಡ ಮುಂದಕ್ಕೆ ಹೋಗೋದಿಲ್ಲ. ಒಂದು ಕಡೆ IPL ಆರಂಭ ಆಗಿದೆ, ಬೆಂಗಳೂರಿನಲ್ಲಿ ಮ್ಯಾಚ್ ನಡೀತಾ ಇದೆ ಅನ್ನೋ ಸಂತೋಷ ಒಂದು ಕಡೆ. ಆದರೆ ಕಳೆದ ಬಾರಿ ನಡೆದಂಥ ಈ ದುರ್ಘಟನೆಯಲ್ಲಿ ನಮ್ಮ ಮಕ್ಕಳೇನು 11 ಜನ ಪ್ರಾಣ ಕಳ್ಕೊಂಡ್ರು. ಅವರ ಒಂದು ಸೂತಕದ ಛಾಯೆ ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂನ ಬಿಟ್ಟು ಹೋಗಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಮ್ಯಾಚ್ ಸಂದರ್ಭದಲ್ಲಿ 11 ಸೀಟ್ಗಳನ್ನು ಖಾಲಿ ಇಟ್ಟು ಗೌರವ ಸಮರ್ಪಣೆ ಮಾಡೋದಕ್ಕೆ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ. ಸೊ ಅದನ್ನು ನೆನಪಿಸಿಕೊಳ್ಳುತ್ತಾ ಬೆಂಗಳೂರಿನಲ್ಲಿ IPL ಮ್ಯಾಚ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್, ಹಲವಾರು ಸ್ಕ್ವಾಡ್ಗಳು ಸ್ಟೇಡಿಯಂನ ಪರಿಶೀಲನೆ ಮಾಡ್ತಾ ಇವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳಲಾಗಿದೆ. ರಸ್ತೆ ಕಬ್ಬನ್ ಪಾರ್ಕ್ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಪಾದಚಾರಿ ಮಾರ್ಗ ಬಿಟ್ಟು 4 ರಿಂದ 5 ಅಡಿ ದೂರ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಸೊ ಯಾವ ರೀತಿಯಾದಂಥ ಬಂದೋಬಸ್ತ್ ಮಾಡಲಾಗಿದೆ ಅನ್ನೋದನ್ನು ತಾವು ಗ್ಯಾರಂಟಿ ನ್ಯೂಸ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಕಳೆದ ಬಾರಿ ನಡೆದಂಥ ಅಹಿತಕರ ಘಟನೆ ಅದು ವಿಜಯೋತ್ಸಾಹದ ಸಂದರ್ಭದಲ್ಲಿ. ಆದರೆ ಇದು ಮ್ಯಾಚ್ ಇರೋದ್ರಿಂದ ಟಿಕೆಟ್ ಎಷ್ಟು ಜನ ತೆಗೆದುಕೊಂಡಿರ್ತಾರೆ ಅಷ್ಟು ಜನ ಮಾತ್ರ ಬರ್ತಾರೆ. ಸೊ ಎಲ್ಲರಿಗೂ ಕೂಡ ಆಹ್ವಾನ, ಎಲ್ಲರೂ ಬರ್ಬೋದು, ಎಲ್ಲರೂ ಕೂಡ ಸಂಭ್ರಮ ಪಡಬಹುದು ಅನ್ನುವಂಥ ಪರಿಸ್ಥಿತಿಯಲ್ಲಿ ಮಾತ್ರ ಒಂದು ಖಯಾಸ್ ಉಂಟಾಗಿತ್ತು. ಬಟ್ ಯಾರು ಟಿಕೆಟನ್ನು ಖರೀದಿಸಿರ್ತಾರೆ ಅವ್ರು ಮಾತ್ರ ಬರೋದ್ರಿಂದ ತುಂಬ ದೊಡ್ಡ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೇ ಆಗಲಿ ಹಿಂದೆ ನಡೆದಂತಹ ಘಟನೆಗಳಿಂದ ಪಾಠ ಕಲಿತಿರುವಂತಹ ಆಡಳಿತ ಮಂಡಳಿ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಕೂಡ ಗಮನಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ನಾಟ್ ಓನ್ಲಿ ದ್ಯಾಟ್, ನಿಮಗೆ ನೆನಪಿರ್ಬೋದು, ಈ ಹಿಂದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಬಾಂಬ್ ಸ್ಫೋಟ ಕೂಡ ಆಗಿತ್ತು. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಈಸ್ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಘಟನೆಗಳು ಈ ಸ್ಟೇಡಿಯಂನ ಸುತ್ತಮುತ್ತ ನಡೆದಿವೆ. ಹೀಗಾಗಿ ಇವತ್ತು ಕೂಡ ನಡೀತಾ ಇರುವಂತಹ ಮ್ಯಾಚ್ ಹಿನ್ನೆಲೆಯಲ್ಲಿ ಬೇಕಾದಂತಹ ಭದ್ರತೆಗಳನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಎಲ್ಲರ ಕಾನ್ಸಂಟ್ರೇಷನ್ ಚಿನ್ನಸ್ವಾಮಿ ಸ್ಟೇಡಿಯಂನತ್ತನೇ ಇದೆ. ಆಮೇಲೆ ಯಾರ್ಯಾರು ಟಿಕೆಟ್ ತೊಗೊಂಡಿದ್ದಾರೆ, ಸ್ಟೇಡಿಯಂಗೆ ಹೋಗ್ತಾ ಇದ್ದಾರೆ, ಅವರು ಕೂಡ ತುಂಬ ಡಿಸಿಪ್ಲಿನ್ಡಾಗಿ ಯಾವುದೇ ರೀತಿಯಾದ ತರಾತುರಿ ಅರ್ಜೆಂಟ್ ಮಾಡಿಕೊಳ್ಳದೆ, ಯಾವುದೇ ರೀತಿಯಾದಂತಹ ಗಾಳಿ ಸುದ್ದಿಗಳಿಗೆ ಕಿವಿಗೊಡದೆ ತುಂಬ ಸಂಯಮದಿಂದ ಶಿಸ್ತಿನಿಂದ ಹೋಗಿ ಬಂದರೆ ಎಲ್ಲರಿಗೂ ಉತ್ತಮ, ಎಲ್ಲರ ಜೀವಗಳು ಸೇಫ್ ಆಗಿರ್ತವೆ. ಪಾಠ ಕಲ್ತಿದ್ದೀವಿ, ಆ ಪಾಠ ಕಲ್ತಿರೋದ್ರಿಂದ ಈ ಬಾರಿ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇದೆ. ಮನೆ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಅಜಯ್ ಕುಮಾರ್. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಅಜಯ್, ಯಾವ ರೀತಿಯಾಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ? ಅಭಿಮಾನಿಗಳು ಏನಾದರೂ ಕಾಣ್ತಾ ಇದ್ದಾರಾ ಅಥವಾ ತುಂಬ ಕಷ್ಟ ಇದೆಯಾ? ಆ ರೀತಿಯಾದಂಥ ಚಕ್ರವ್ಯೂಹವನ್ನು ಮಾಡಿಟ್ಟಿದ್ದಾರಾ?
ಖಂಡಿತವಾಗ್ಲೂ ಮೇಡಮ್, ಈಗಾಗಲೇ ಏನು ಕಳೆದ ವರ್ಷ ಆದಂತಹ ಘಟನೆ ಏನಿದೆ ಆ ರೀತಿಯಾಗಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಕ್ರೌಡ್ ಸೇರ್ತಾರೆ. ಒಂದು 30,000-40,000 ಕೂಡ ಕ್ರೌಡ್ ಸೇರ್ತಾರೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಈಗಾಗಲೇ RCB ಮ್ಯಾನೇಜ್ಮೆಂಟ್ ಇಂದ ಆಗಿರ್ಬೋದು, KCA ಆಗಿರ್ಬೋದು, ಮತ್ತೆ ರಾಜ್ಯ ಸರ್ಕಾರ ಆಗಿರ್ಬೋದು, ಪ್ರಮುಖವಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಸೇರ್ಕೊಂಡು ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಇನ್ನು ಈಗಾಗಲೇ ಕಮಿಷನರ್ ಕೂಡ ಹೇಳಿರೋ ರೀತಿಯಲ್ಲಿ ಈಗ ಯಾರ ಬಳಿಯಲ್ಲಿ ಟಿಕೆಟ್ ಇರುತ್ತೆ ಅವರು ಮಾತ್ರ ಇಲ್ಲಿ ಸ್ಟೇಡಿಯಂ ಬಳಿ ಬರಬೇಕು, ಸುಖ ಸುಮ್ನೆ ಓಡಾಡುವಂತರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಈಗಾಗಲೇ ಅದಕ್ಕೆ ಅಂತಾನೆ 6-7 ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಸುಖ ಸುಮ್ನೆ ಅಲ್ಲಿಂದ ಇಲ್ಲಿಗೆ ಓಡಾಟ ಮಾಡುವಂತವ್ರು ಏನಿದೆ ಅವರಿಗೆ ಏನು ಅಜಯ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ